ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, 0.2x ಪ್ಲಸ್ 0.3y ಇಸ್ ಈಕ್ವಲ್ಸ್ ಟು 1.3 ಅಂತ ಒಂದು ಇಕ್ವೇಶನ್ ಇದೆ. 0.4x ಪ್ಲಸ್ 0.5y ಇಸ್ ಈಕ್ವಲ್ಸ್ ಟು 2.3 ಅಂತ ಒಂದು ಇಕ್ವೇಶನ್ ಇದೆ. ಇಲ್ಲಿ ಡೆಸಿಮಲ್ ಇದಾವೆ. ಸೊ ಡೆಸಿಮಲ್ ಇದ್ರೆ ಯಾವ ರೀತಿ ಮಾಡ್ಬೇಕು ಮೇಡಮ್ ಅಂತಂದ್ರೆ, ಡೆಸಿಮಲ್ ನಾವು ರಿಮೂವ್ ಮಾಡ್ಬೇಕು. ಯಾವ ರೀತಿ ರಿಮೂವ್ ಮಾಡ್ಬೇಕು ಅಂದ್ರೆ, ನೋಡಿ ಫಸ್ಟ್ ನಾವು ನೋಡ್ಬೇಕು ಎಷ್ಟು ಡಿಜಿಟ್ ಆದ್ಮೇಲೆ ಇದೆ. ನೋಡಿ 1 ಡಿಜಿಟ್ ಆದ್ಮೇಲೆ ಇದೆ ಅಲ್ವಾ ಪಾಯಿಂಟ್, ಇಲ್ಲಿನೂ 1 ಡಿಜಿಟ್ ಆದ್ಮೇಲೆ ಇದೆ, ಇಲ್ಲಿನೂ 1 ಡಿಜಿಟ್ ಆದ್ಮೇಲೆ ಇದೆ. ಸೊ ಇಲ್ಲಿ ಈ ಈಕ್ವೇಶನ್ ಅಲ್ಲಿ ಕೂಡ 1 ಡಿಜಿಟ್ ಆದ್ಮೇಲೆ ಇದೆ. ಸೊ 1 ಡಿಜಿಟ್ ಆದ್ಮೇಲೆ ಇದ್ರೆ ನಾವು ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಬೈ 10 ಮಾಡ್ಬೇಕು. ಓಕೆ, ನೋಡಿ ಈ ಹೋಲ್ ಈಕ್ವೇಶನ್ ನ ಇಂಟು 10 ಮಾಡ್ಬೇಕು. ಸೊ ಮಲ್ಟಿಪ್ಲೈ ಮಾಡ್ಬಿಟ್ರೆ ನಮ್ಗೆ, ಮಲ್ಟಿಪ್ಲೈ ಬೈ 10 ಮಾಡ್ಬಿಟ್ರೆ ನಮ್ಗೆ ಡೆಸಿಮಲ್ ಹೋಗ್ಬಿಡತ್ತೆ ಅಲ್ವಾ. ನೋಡಿ 10 ಇಂಟು 0.2x ಅಂದ್ರೆ ಈ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗತ್ತೆ. ಸೊ ಏನ್ ಬಂತು ನಮ್ಗೆ, ಡೈರೆಕ್ಟ್ 2x ಬಂತು. ಅದೇ ರೀತಿ 10 ಇಂಟು 0.3 ಮಾಡಿದ್ರೆ 3y ಬಂತು. ಓಕೆ, ಅದೇ ರೀತಿ 1.3 ಇಂಟು 10 ಮಾಡಿದ್ರೆ 13 ಬಂತು ಅಲ್ವಾ. ನೋಡಿ ಇಲ್ಲಿ ಡೆಸಿಮಲ್ ಹೋಯ್ತು. ಸೊ ಅದೇ ರೀತಿ ಈ ಕ್ವೆಶನ್ ಕೂಡ ನಾವು ಇಂಟು 10 ಮಾಡಿದ್ರೆ ಇಲ್ಲಿನೂ ಅಷ್ಟೇ ಪಾಯಿಂಟ್ ಶಿಫ್ಟ್ ಆಗತ್ತೆ. 4x ಬಂತು. 10 ಇಂಟು 0.4 ಮಾಡಿದಾಗ ಇಲ್ಲಿನೂ 0.5 ಇಂಟು 10 ಮಾಡಿದ್ರೆ ಪ್ಲಸ್ ಬರೆಯೋಣ 5y ಬಂತು. ಇಸ್ ಈಕ್ವಲ್ಸ್ ಟು 2.3 ಇಂಟು 10 ಮಾಡಿದ್ರೆ ಪಾಯಿಂಟ್ ಶಿಫ್ಟ್ ಆಯ್ತು, 23 ಆಯ್ತು ಅಲ್ವಾ. ಇಲ್ಲಿ ನೋಡಿ ನಮ್ಗೆ ಡೆಸಿಮಲ್ ಎಲ್ಲ ಹೋಗ್ಬಿಡ್ತು. ಸೊ ಇದು ಈಕ್ವೇಶನ್ ನಂಬರ್ 1 ಆಯ್ತು, ಇದು ನಮ್ಗೆ ಈಕ್ವೇಶನ್ ನಂಬರ್ 2 ಆಯ್ತು. ಸೊ ಆಸ್ ಯೂಶುವಲ್ ಮಾಡೋಣ ನಾವು. ಟೇಕಿಂಗ್ ಈಕ್ವೇಶನ್ 1. ಈಕ್ವೇಶನ್ 1 ಏನಿದೆ ನಮಗೆ, 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು 13 ಇದೆ. ಸೊ ನಾವೇನ್ ಮಾಡ್ಕೊಳ್ಳೋಣ, 2x ಇಸ್ ಈಕ್ವಲ್ಸ್ ಟು 13. ಈ 3y ಈ ಕಡೆ ಕಳಿಸಿದ್ರೆ ಮೈನಸ್ 3y ಆಯ್ತು ಅಲ್ವಾ. ಸೊ ಈಗ x ಇಸ್ ಈಕ್ವಲ್ಸ್ ಟು 13 ಮೈನಸ್ 3y ಅಪಾನ್ ಈ 2 ಈಕ್ವಲ್ಸ್ ಈ ಕಡೆ ಕಳಿಸಿದ್ರೆ ಅಪಾನ್ 2 ಆಗುತ್ತೆ ಅಲ್ವಾ, ಡಿವೈಡ್ ಆಗುತ್ತೆ. ಸೊ ಇದನ್ನ ನಾವು ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಓಕೆ, ಇದನ್ನ ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವುದ್ರಲ್ಲಿ, ಈಕ್ವೇಶನ್ ನಂಬರ್ 2 ನಲ್ಲಿ. ಓಕೆ, ಅದನ್ನ ಬರೆಯೋಣ. ಪುಟ್ x is equals to 13 minus 3y upon 2 in equation number 2 ಅಂತ. ಓಕೆ, ಈಗ ಈಕ್ವೇಶನ್ ನಂಬರ್ 2 ಏನಿದೆ, 4x ಪ್ಲಸ್ 5y ಇಸ್ ಈಕ್ವಲ್ ಟು 23 ಇದೆ. ನಾವು ಎಕ್ಸ್ ಪ್ಲೇಸ್ ಅಲ್ಲಿ ಮಾತ್ರ ಇದನ್ನ ಹಾಕ್ಬೇಕು. ಸೊ ಹಾಕೋಣಂತೆ. 4 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ ಇದು ಹಾಕೋಣ. 13 ಮೈನಸ್ 3y ಅಪಾನ್ 2. ಓಕೆ, ಪ್ಲಸ್ 5y ಇಸ್ ಈಕ್ವಲ್ಸ್ ಟು 23. ಹಾಕಿದ ಸಬ್ಸ್ಟಿಟ್ಯೂಟ್ ಮಾಡಿದ್ವಾ. ಈಗ ನೋಡಿ ಕ್ಯಾನ್ಸಲೇಷನ್ ಹೋಗುತ್ತಲ್ವಾ. 2 1s 2 2s ಆಯ್ತಾ. ಇಲ್ಲಿ 2 ಬಂತು. ಈಗ 2 ಇಂದ ಮಲ್ಟಿಪ್ಲೈ ಮಾಡೋಣ. ನೋಡಿ 2 ಇಂಟು 13 ಅಂದ್ರೆ 13 2s ಏನ್ ಬಂತು, 26 ಮೈನಸ್ 2 3s 6y ಪ್ಲಸ್ 5y ಆಸ್ ಇಟ್ ಈಸ್ ಇಡೋಣ, ಇಸ್ ಈಕ್ವಲ್ಸ್ ಟು 23. ಈಗ ನೋಡಿ ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ, ಅಂದ್ರೆ ಮೈನಸ್ ಮಾಡಬೇಕು. 6 ಮೈನಸ್ 5 ಏನಾಗತ್ತೆ, ಮೈನಸ್ y 1y ಉಳಿಯತ್ತೆ. ಸೊ 26 ಮೈನಸ್ y ಇಸ್ ಈಕ್ವಲ್ಸ್ ಟು 23 ಆಯ್ತು. ಈಗ ಈ y ಈ ಕಡೆ ಕಳಿಸ್ಬೋದು. ನೋಡಿ 26 ಈ 23 ಈ ಕಡೆ ತಗೊಳ್ಳೋಣ, ಇಸ್ ಈಕ್ವಲ್ಸ್ ಈ ಕಡೆ ತಗೊಂಡ್ರೆ ಮೈನಸ್ 23 ಆಯ್ತು. ಇದು ಆ ಕಡೆ ಹೋದ್ರೆ ಪ್ಲಸ್ y ಆಯ್ತು ಅಲ್ವಾ. 26 ಮೈನಸ್ 23 3 ಬಂತು, ಅಂದ್ರೆ y ಇಸ್ ಈಕ್ವಲ್ಸ್ ಟು 3 ಅಂತ ಅರ್ಥ. ಈಗ
ಈ ಎಕ್ಸ್ ಏನಿದೆ ನಾವು ಇಕ್ವೇಶನ್ ನಂಬರ್ 3 ಅಂತ ಮಾಡ್ಕೊಂಡಿದ್ವಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಸೋ ಅಂಡ್ ಸೋ, ಅದರಲ್ಲಿ ವೈ ಇಸ್ ಈಕ್ವಲ್ಸ್ ಟು 3 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಇಕ್ವೇಶನ್ ನಂಬರ್ 3 ಫಸ್ಟ್ ಬರ್ಕೊಳ್ಳೋಣ. 13 ಮೈನಸ್ 3y ಅಪಾನ್ 2. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 13 ಮೈನಸ್ 3, ವೈ ಪ್ಲಸ್ ಅಲ್ಲಿ 3 ಹಾಕೋಣ. ವೈ ವ್ಯಾಲ್ಯೂ 3 ಬಂತಲ್ಲ ನಮಗೆ. ಸೊ ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 13 ಮೈನಸ್ 3 3 is 9 ಅಪಾನ್ 2. 13 ಮೈನಸ್ 9 ಅಂದ್ರೆ 4 ಬರುತ್ತೆ. ಸೊ 4 ಅಪಾನ್ 2 ಬಂತು. ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನ್ ಬಂತು? 2 ಬಂತು. ಸೊ ಏನ್ ಹೇಳ್ಬೋದು? ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ ಹೇಳ್ಬೋದು. therefore x is equals to 2, y is equals to 3 is the answer. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ ರೀತಿ ಡೆಸಿಮಲ್ ಕೊಟ್ರೆ ಯಾವ ರೀತಿ ಮಾಡಬೇಕು ಅಂತ. ಈಗ ನೆಕ್ಸ್ಟ್